ತುಂಬ ಡೀಟೇಲಾಗಿ ಹೇಳಿದ್ದಾರೆ ವಿಷಯನ. ಈಗ 6ನೇ ತಾರೀಕು ಮತ್ತೆ ಬಿಡುಗಡೆ ಮಾಡ್ತಾಯಿದ್ದೀವಿ. ಎಲ್ಲ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಇವರೆಲ್ಲರ ಸಹಕಾರ ಸಿನಿಮಾ ಮೊದಲಿಂದನೂ ತುಂಬ ಚೆನ್ನಾಗಿತ್ತು. ನನ್ನ ಮೇಲೆ ಅವ್ರ ಪ್ರೀತಿನೂ ತುಂಬ ಚೆನ್ನಾಗಿದೆ. ಈ ಮತ್ತೆ ಬಿಡುಗಡೆ ಮಾಡ್ತಾಯಿದ್ದೀವಿ. ಪ್ರಚಾರ ಇವತ್ತಿಂದ ಶುರು ಮಾಡ್ತಾಯಿದ್ದೀವಿ. ತುಂಬ ರಭಸದಿಂದ ತುಂಬ ಅದ್ಭುತವಾದ ಪ್ರಚಾರ ಮಾಡಬೇಕು ಸಿನಿಮಾಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ. ಈಗ ಆಲ್ರೆಡಿ 21 ನಿಮಿಷದ ಆಡಾದ್ಮೇಲೆ ಸಿನಿಮಾದ ಕಲರೇ ತುಂಬಾ ಬೇರೆ ಥರನೇ ಇದೆ. ನಿಮ್ಗೆಲ್ರಿಗೂ ತುಂಬ ಖುಷಿಯಾಗುತ್ತೆ. ಸತ್ಯ ಹೆಗಡೆಯ ಕ್ಯಾಮ್ರಾ ಕೈ ಚಳಕ ನೀವು ನೋಡಿ ತುಂಬ ಖುಷಿ ಪಡ್ತೀರ. 6th ಬಿಡುಗಡೆ ಆಗ್ತಾಯಿದೆ. ಪ್ರಚಾರ ಇವತ್ತಿಂದ ಶುರು. ನೀವೆಲ್ಲರೂ ಈ ವಿಚಾರವನ್ನು ತುಂಬ ಎಷ್ಟು ಜನಕ್ಕೆ ತಲುಪಿಸ್ತೀರೋ ಅಷ್ಟು ನಮಗೆ ಸಹಾಯ ಆಗುತ್ತೆ. ಸಿನಿಮಾ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಈ ಟೀಮ್ ಎಲ್ಲ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಕಾರಣಾಂತರಗಳಿಂದ ಆವಾಗ ಕರೆಕ್ಟಾಗಿ ರೀಚ್ ಆಗಿಲ್ಲ. ಅದು ಈಗ ಈ ಜೂನ್ 6ನೇ ತಾರೀಕು 6 ಒಳ್ಳೆ ಲಕ್ಕಿ ಡೇಟ್. ಅದು ಸಿನಿಮಾಗೆ ಶುಕ್ರ. ಇದಕ್ಕೆ ಹಿಂದ್ಗಡೆ ನಿರ್ದೇಶನಗಳು ಸುಮಾರಿದೆ. ನಮ್ಮ ಕರಿಯಾ ಪಿಕ್ಚರ್ ಹಂಗೆ ಫಸ್ಟು ರಜಸ್ವರು ರಿಲೀಸ್ ಮಾಡಿದ್ರು, ಸುಮಾರಾಗೋಯ್ತು. ಇಕ್ಬಾಲ್ ತೊಗೊಬಿಟ್ಟು 25 ವಾರ ಹೋಯ್ತು. ಮೆರಾನಮ್ ಜೋಕರ್ ಅಂತ ಒಂದು ಪಿಕ್ಚರ್ ರಾಜ್ ಕಪೂರ್ ಸ್ಟುಡಿಯೋ ಮುಚ್ಚಬೇಕಾಗಿತ್ತು ಫಸ್ಟ್ ರನ್ನಲ್ಲಿ. ಸೆಕೆಂಡ್ ರನ್ನಲ್ಲಿ ಅದು ಫುಲ್ಲು ತಿರ್ಗಾ 100 ಎಕರೆ ಆ್ಯಡ್ ಮಾಡ್ಕೊಂಬಿಟ್ರು ಆ ಕಾಲದಲ್ಲಿ. ಈ ಥರ ಈ ಚಿತ್ರರಂಗದ ಈ ಸಿನಿಮಾನು ಒಂದು ಟ್ರೆಂಡ್ ಸೆಟ್ ಆಗಿ ನಮ್ಮ ನಾಗಶೇಖರ್ ಅವರು ಶ್ರಮ ನೋಡ್ತಾ ಇದ್ರಿ. ಅದು ಅವತ್ತಿಂದ ಅವರು ಪ್ರೊಡ್ಯೂಸರ್ಸು ಎಲ್ಲ ಮೊನ್ನೆ ಪೂಜೆಯಲ್ಲೆಲ್ಲ ಅಲ್ಲಿ ಸಿಕ್ಕಿದ್ರಿ, ಶಿವಣ್ಣ ಪೂಜೆಯಲ್ಲೆಲ್ಲ ಭಾರಿ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ನಮ್ಮ ಕನ್ನಡ ಪ್ರೇಕ್ಷಕರು ಈ ರೆಕಾರ್ಡ್ಗಳನ್ನ ಹಿಂದ್ಗಡೆ ಹೇಳ್ದಲ್ಲ, ಆ ರೆಕಾರ್ಡ್ಗಳನ್ನ ಮುರಿಬೇಕು. ಇವಾಗ ಮುರಿದು ಈ ಚಿತ್ರಕ್ಕೆ ಹಾರೈಸಿ ಗೆಲ್ಲಿಸ್ಕೊಡ್ಬೇಕು ಅಂತ ಕಲಾಭಿಮಾನಿಗಳಿಗೆ ಕೇಳ್ಕೊತಾ ಇದ್ದೀರಿ. ನಮಸ್ಕಾರ.